ಹನುಮಾನ್ ಚಾಲಿಸ್ದ ಮಹಿಮೆ ಮತ್ತು ಉಪಯೋಗಗಳು. ನಮಸ್ಕಾರ ಸ್ನೇಹಿತರೆ, ಕಲಿಯುಗದಲ್ಲಿ ಅತ್ಯಂತ ಶಕ್ತಿಶಾಲಿ ಸ್ತೋತ್ರ ಯಾವುದು ಎಂದು ಕೇಳಿದರೆ ಅನೇಕ ಭಕ್ತರು ಒಂದೇ ಉತ್ತರ ಕೊಡುತ್ತಾರೆ, ಅದು ಹನುಮಾನ್ ಚಾಲಿಸ್. ಕೇವಲ 40 ಚೌಪಾಯಿಗಳ ಈ ದಿವ್ಯ ಸ್ತೋತ್ರವು ಕೋಟ್ಯಂತರ ಜನರ ಜೀವನದಲ್ಲಿ ಧೈರ್ಯ, ಭಕ್ತಿ ಮತ್ತು ಆತ್ಮವಿಶ್ವಾಸವನ್ನು ತುಂಬಿದೆ. ಆದರೆ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಏನು ಪ್ರಯೋಜನ? ಇದರ ಮಹಿಮೆ ಏನು? ಏಕೆ ಇಂದಿಗೂ ಲಕ್ಷಾಂತರ ಜನರು ಪ್ರತಿದಿನ ಹನುಮಾನ್ ಚಾಲಿಸನ್ನು ಪಠಣ ಮಾಡುವುದರಿಂದ ಆಗುವ ಉಪಯೋಗಗಳೇನು? ಇಂದು ಈ ಎಲ್ಲ ವಿಷಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಹನುಮಾನ್ ಚಾಲಿಸ್ ಎಂದರೇನು? ಹನುಮಾನ್ ಚಾಲಿಸ್ ಎಂಬುದು ಮಹಾಕವಿ ತುಳಸಿದಾಸ್ ಅವರು ರಚಿಸಿದ ಭಕ್ತಿಗೀತೆ. ಇದರಲ್ಲಿ 40 ಚೌಪಾಯಿಗಳಿರುವುದರಿಂದ ಇದನ್ನು ಚಾಲಿಸ ಎಂದು ಕರೆಯುತ್ತಾರೆ. ಹನುಮಾನ್ ಚಾಲಿಸನ್ನು ಪಠಿಸುವುದರಿಂದ ಎಷ್ಟೋ ಕಷ್ಟಗಳು ಪರಿಹಾರ ಆಗಿವೆ. ಈ ಸ್ತೋತ್ರದಲ್ಲಿ ಶ್ರೀ ಹನುಮಂತನ ಶಕ್ತಿ, ಭಕ್ತಿ, ಜ್ಞಾನ, ಪರಾಕ್ರಮ ಮತ್ತು ಕರುಣೆಯನ್ನು ವರ್ಣಿಸಲಾಗಿದೆ. ಕಲಿಯುಗದ ದೇವರು ಹನುಮಂತ. ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಹನುಮಂತರು ಚಿರಂಜೀವಿ, ಅಂದರೆ ಇಂದಿಗೂ ಭಕ್ತರ ಕಷ್ಟಗಳನ್ನು ದೂರ ಮಾಡುವ ದೈವಿಕ ಶಕ್ತಿಯಾಗಿ ಪೂಜಿಸಲ್ಪಡುತ್ತಾರೆ. ಆದ್ದರಿಂದ ಹನುಮಾನ್ ಚಾಲಿಸ್ ಪಠಣಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ. ಮೊದಲನೆಯದಾಗಿ, ಹನುಮಾನ್ ಚಾಲಿಸ್ ಪಠಿಸುವುದರಿಂದ ಭಯವನ್ನು ದೂರ ಮಾಡುತ್ತದೆ. ಇಂದಿನ ಜೀವನದಲ್ಲಿ ಅನೇಕ ಜನರು ಭಯ, ಆತಂಕ ಮತ್ತು ಅನಿಶ್ಚಿತತೆಯಿಂದ ಬಳಲುತ್ತಿದ್ದಾರೆ. ಹನುಮಾನ್ ಚಾಲಿಸ್ ಪಠಣ ಮನಸ್ಸಿಗೆ ಧೈರ್ಯ ತುಂಬುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಹನುಮಂತನ ಸ್ಮರಣೆಯಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಎರಡನೇದಾಗಿ, ನಕಾರಾತ್ಮಕ ಆಲೋಚನೆಗಳನ್ನು ಕಡಿಮೆ ಮಾಡುತ್ತದೆ. ಮನಸ್ಸಿನಲ್ಲಿ ನಿರಂತರವಾಗಿ ಕೆಟ್ಟ ಆಲೋಚನೆಗಳು ಬರುತ್ತಿದ್ದರೆ ಹನುಮಾನ್ ಚಾಲಿಸ್ ಪಠಣವು ಮನಸ್ಸನ್ನು ಏಕಾಗ್ರತೆಗೊಳಿಸಲು ಸಹಾಯ ಮಾಡುತ್ತದೆ ಎಂದು ಭಕ್ತರು ಹೇಳುತ್ತಾರೆ. ಮೂರನೇದಾಗಿ, ಆತ್ಮವಿಶ್ವಾಸ ಹೆಚ್ಚಿರುತ್ತದೆ. ಹನುಮಂತನ ಶಕ್ತಿ ಮತ್ತು ಧೈರ್ಯದ ಪ್ರತೀಕ. ಅವರ ಗುಣಗಳನ್ನು ಸ್ಮರಿಸುವುದರಿಂದ ಜೀವನದ ಸವಾಲುಗಳನ್ನು ಎದುರಿಸುವ ಶಕ್ತಿ ಹೆಚ್ಚಿರುತ್ತದೆ. ನಾಲ್ಕನೇದಾಗಿ, ಏಕಾಗ್ರತೆ ವೃದ್ಧಿಸುತ್ತದೆ. ವಿದ್ಯಾರ್ಥಿಗಳು ಹನುಮಾನ್ ಚಾಲಿಸನ್ನು ಪಠಿಸುವುದರಿಂದ ಮತ್ತು ಉದ್ಯೋಗಸ್ಥರು ಮನಸ್ಸಿಗೆ ಶಾಂತಿಯ ಏಕಾಗ್ರತೆ ಹೆಚ್ಚುತ್ತದೆ ಎಂದು ಅನೇಕರು ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ಐದನೇದಾಗಿ, ಸಂಕಷ್ಟಗಳಿಂದ ಹೊರಬರುವ ಶಕ್ತಿ. ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ಬಂದಾಗ ಅನೇಕ ಭಕ್ತರು ಹನುಮಾನ್ ಚಾಲಿಸನ್ನು ಆಶ್ರಯಿಸುತ್ತಾರೆ. ಇದು ಸಮಸ್ಯೆಗಳನ್ನು ಮಾಯವಾಗಿಸುವ ಮಂತ್ರವಲ್ಲ, ಆದರೆ ಸಮಸ್ಯೆಗಳನ್ನು ಎದುರಿಸುವ ಮನೋಬಲ ನೀಡುತ್ತದೆ ಎಂದು ಭಕ್ತರು ಇಂದಿಗೂ ನಂಬುತ್ತಾರೆ. ಆರನೇದಾಗಿ, ಭಕ್ತಿಯ ಮಾರ್ಗದಲ್ಲಿ ಮುನ್ನಡೆ. ಹನುಮಾನ್ ಚಾಲಿಸ್ ಕೇವಲ ಸ್ತೋತ್ರವಲ್ಲ, ಇದು ಭಕ್ತಿ, ವಿನಯ, ನಮ್ರತೆ ಮತ್ತು ಸೇವೆಯ ಮಹತ್ವವನ್ನು ಕಲಿಸುವ ಮಾರ್ಗದರ್ಶಿಯೂ ಆಗಿದೆ. ಏಳನೇದಾಗಿ, ಮನಸ್ಸಿಗೆ ಶಾಂತಿ. ದಿನಪೂರ್ತಿ ಒತ್ತಡದಲ್ಲಿರುವ ಜನರಿಗೆ ಕೆಲವು ನಿಮಿಷಗಳ ಭಕ್ತಿಪೂರ್ವಕ ಪಠಣ ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು. ಎಂಟನೇದಾಗಿ, ಕುಟುಂಬದಲ್ಲಿ ಸಕಾರಾತ್ಮಕ ವಾತಾವರಣ. ಅನೇಕ ಮನೆಗಳಲ್ಲಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸ್ ಪಠಿಸುವ ಸಂಪ್ರದಾಯವಿದೆ. ಇದರಿಂದ ಕುಟುಂಬದವರು ಒಟ್ಟಿಗೆ ಪ್ರಾರ್ಥನೆ ಮಾಡುವ ಅವಕಾಶ ಸಿಗುತ್ತದೆ. ಒಂಬತ್ತನೇದಾಗಿ, ಹನುಮಂತನ ಆದರ್ಶಗಳು. ಹನುಮಂತ ಕೇವಲ ಶಕ್ತಿಯ ಪ್ರತೀಕವಲ್ಲ, ಅವರು ನಿಷ್ಠೆ, ಸೇವೆ, ವಿನಯ ಮತ್ತು ಭಕ್ತಿಯ ಪ್ರತೀಕ. ಹನುಮಾನ್ ಚಾಲಿಸ್ ಈ ಗುಣಗಳನ್ನು ನೆನಪಿಸುತ್ತದೆ.
10ನೇದಾಗಿ ಮಕ್ಕಳಿಗೆ ಉತ್ತಮ ಸಂಸ್ಕಾರ. ಮಕ್ಕಳಿಗೆ ಹನುಮಾನ್ ಚಾಲೀಸ್ ಕಲಿಸುವ ಮೂಲಕ ಭಕ್ತಿ, ಶಿಸ್ತು ಮತ್ತು ಸತ್ಕಾರ್ಯಗಳನ್ನು ಮಹತ್ವವನ್ನು ತಿಳಿಸಬಹುದು. ಹನುಮಾನ್ ಚಾಲೀಸನ್ನು ಯಾವಾಗ ಪಠಿಸಬೇಕು? ಭಕ್ತರು ಸಾಮಾನ್ಯವಾಗಿ ಹನುಮಾನ್ ಚಾಲೀಸನ್ನು ಬೆಳಗ್ಗೆ ಸ್ನಾನದ ನಂತರ, ಅಂದರೆ ಮಂಗಳವಾರ ಮತ್ತು ಶನಿವಾರ, ಹನುಮಾನ್ ದೇವಾಲಯದಲ್ಲಿ ಅಥವಾ ಪ್ರತಿದಿನ ತಮ್ಮ ಅನುಕೂಲ ಸಮಯದಲ್ಲಿ ಪಠಿಸುತ್ತಾರೆ. ಪಠಿಸುವಾಗ ಗಮನಿಸಬೇಕಾದ ವಿಷಯಗಳು ಯಾವಪ್ಪ ಅಂದರೆ, ಮನಸ್ಸಿನಲ್ಲಿ ಭಕ್ತಿ ಇರಲಿ, ಶುದ್ಧ ಉಚ್ಚಾರಣೆ ಮಾಡಲು ಪ್ರಯತ್ನಿಸಿ, ಅರ್ಥವನ್ನು ತಿಳಿದುಕೊಂಡು ಪಠಿಸಿದರೆ ಇನ್ನೂ ಉತ್ತಮ. ನಿಯಮಿತತೆ ಮುಖ್ಯ. ಹನುಮಾನ್ ಚಾಲೀಸದ ನಿಜವಾದ ಶಕ್ತಿ. ಹನುಮಾನ್ ಚಾಲೀಸದ ಶಕ್ತಿ ಕೇವಲ ಪದಗಳಲ್ಲಿ ಇಲ್ಲ, ಅದನ್ನು ಭಕ್ತಿಯಿಂದ ಪಠಿಸುವ ವ್ಯಕ್ತಿಯ ಮನೋಭಾವದಲ್ಲಿದೆ. ಭಕ್ತಿ, ಶ್ರದ್ಧೆ ಮತ್ತು ಸಕಾರಾತ್ಮಕ ಚಿಂತನೆಗಳು ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಸ್ನೇಹಿತರೆ, ಹನುಮಾನ್ ಚಾಲೀಸ್ ಕೋಟ್ಯಾಂತರ ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಎಷ್ಟೋ ಭಕ್ತರ ಸಮಸ್ಯೆಗಳನ್ನು ಬಗೆಹರಿಸಿದೆ. ಇದು ಭಯವನ್ನು ದೂರ ಮಾಡಿ ಧೈರ್ಯ ತುಂಬುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ಭಕ್ತಿಯ ಮಾರ್ಗವನ್ನು ತೋರಿಸುತ್ತದೆ. ನೀವು ಪ್ರತಿದಿನ ಹನುಮಾನ್ ಚಾಲೀಸ್ ಪಠಿಸುತ್ತೀರಾ? ಕಾಮೆಂಟ್ನಲ್ಲಿ ಜೈ ಹನುಮಾನ್ ಎಂದು ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಶಿವಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಶ್ರೀರಾಮ್, ಜೈ ರಾಮ್, ಜೈ ಹನುಮಾನ್. ಧನ್ಯವಾದಗಳು.